ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಸಡನ್ನಾಗಿ ಹೊರಡೋದಾಯಿತು. ಒಂದು ಫಂಕ್ಷನ್ ಕೂಡ ಇದ್ದಕ್ಕಿದ್ದಂಗೆ ಕಾಲ್ ಮಾಡಿ ಹೇಳಿದರು. ಹಾಗಾಗಿ ಒಂದು ಬರ್ಡೇ ಪಾರ್ಟಿ ಇತ್ತು, ಹಾಗಾಗಿ ಸಡನ್ನಾಗಿ ಬೆಳಗ್ಗೆನೇ ಹೋಗೋದಿತ್ತು. ಸಡನ್ನಾಗಿ ಹೊರಟು ಹೋದ್ವಿ. ನಿನ್ನೆ ನಾನು ವೆಯ್ಟ್ ಕೂಡ ಚೆಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನಿಮಗೆ ಮೊದಲೇ ತಿಳಿಸಿ, ನಾನು ಹೇಳೋಕ್ಕೂ ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಾಳೆ ವಿಡಿಯೋ ಮಾಡೋಕ್ಕಾಗಲ್ಲ, ಸ್ಕಿಪ್ ಆಗುತ್ತೆ ಅಂತ ಹೇಳೋಕ್ಕೆ ಕೂಡ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನನ್ನ 15 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ 10 ಡೇಸ್ ವಿಡಿಯೋ ಒಂದು ಸ್ಕಿಪ್ ಆಗಿದೆ, ಆಯಿತಾ? ಯಾರು ಬೇಜಾರು ಮಾಡ್ಕೊಳ್ಳೋದು ಬೇಡ. ಎರಡನ್ನೂ ಜೊತೆಗೆ ಸೇರಿಸಿ ಇವತ್ತು 11 ಡೇಸ್ ಆಗಿದೆ. 11 ಡೇಸ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೋತೀನಿ, ಏಕೆಂದರೆ ಒಳ್ಳೆ ವೆಯ್ಟ್ ಲಾಸ್ ರೆಸಿಪಿಯೊಂದಿಗೆ ವೆಯ್ಟ್ ಲಾಸ್ ಮಾಡೋದು ಹೇಗೆ ಅಂತ ಹೇಳೋದ್ರ ಜೊತೆಗೆ ವೆಯ್ಟ್ ಲಾಸ್ ರೆಸಿಪಿಗಳನ್ನು ಕೂಡ ತೋರಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಬಟನ್ನ ಕ್ಲಿಕ್ ಮಾಡಿ ಅಂತ ಇದೆ, ಹೈಪ್ ಅಂತ ಇದೆ. ಪಾಯಿಂಟ್ಸ್ ಕೂಡ ಕೊಡ್ಬೋದು, ಟನ್ ಅಂತ ಇರುತ್ತೆ. ಪಾಯಿಂಟ್ಸ್ನ ಕೊಟ್ಟರೆ ನನಗೆ ಯೂಸ್ ಆಗುತ್ತೆ, ಆಯಿತಾ? ಪಾಯಿಂಟ್ನ ಕೊಡಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ತುಂಬ ಜನ ಆಲ್ಮೋಸ್ಟ್ 80% ಜನ ಇವತ್ತಿನ ಜನ್ರೇಷನ್ಲಿ ತುಂಬ ಫ್ಯಾಟ್ ಕೊಲೆಸ್ಟ್ರಾಲ್ ಫ್ಯಾಟ್ ಅಂತಲೇ ಇದ್ದಾರೆ. ತುಂಬ ಜನ ಫ್ಯಾಟ್ ಲಾಸ್ಗೆ ಏನು ಮಾಡಬೇಕು ಅಂತ ಕೇಳ್ತಾನೆ ಇದ್ದಾರೆ. ತುಂಬ ಕಮೆಂಟ್ಸ್ ಕೂಡ ನೋಡಿದ್ದೀನಿ, ಆಯಿತಾ? ಜಿಮ್ಮಿಗೆ ಹೋಗ್ತಾರೆ, ಯೋಗ ಮಾಡ್ತಾರೆ, ಡಯಟ್ ಮಾಡ್ತಾರೆ, ಏನು ಮಾಡಿದರೂ ಕೂಡ ವೆಯ್ಟ್ ಕರಗ್ತಾ ಇಲ್ಲ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಫ್ಯಾಟ್ ಕರಗ್ತಾ ಇಲ್ಲ ಅಲ್ವಾ? ಅವ್ರಿಗೆ ನಾನು ಇವತ್ತು ಒಂದು ಮೋಟಿವೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆಯೇ ಅಂಥವ್ರಿಗೆ ನಾನು ಒಂದು ಥಾಟ್ಸ್ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಡಯಟ್ ಮಾಡ್ತಾ ಇದ್ದೀರಾ, ಜಿಮ್ ಮಾಡ್ತಾ ಇದ್ದೀರಾ, ಯೋಗಕ್ಕೆ ಹೋಗ್ತಾ ಇದ್ದೀರಾ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ, ಫ್ಯಾಟ್ ಕರಗ್ತಾ ಇಲ್ಲ ಅನ್ನೋರು ಈ ವಿಡಿಯೋನ ನೋಡಲೇಬೇಕು, ಆಯಿತಾ? 99% ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ. ಹಾಗೆಯೇ ಬೇಗ ಫ್ಯಾಟ್ ಲಾಸ್ ಕೂಡ ಆಗುತ್ತೆ. ನಿಮ್ಮ ವೆಯ್ಟ್ನ ಬೇಗ ನಾನು ಕಮ್ಮಿ ಮಾಡಬೇಕು, ಒಂದು ಮಂತಲ್ಲಿ ನಾನು ವೆಯ್ಟ್ನ ರೆಡ್ಯೂಸ್ ಮಾಡಬೇಕು ಅನ್ನೋರು, ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ವಿಡಿಯೋನ ನೋಡಲೇಬೇಕು, ಆಯಿತಾ? ಹಾಗೆಯೇ ಚಾಲೆಂಜಾಗಿ ತಗೊಳ್ಳೋರಿಗೆ ಮಾತ್ರ ಈ ವಿಡಿಯೋ ಅಷ್ಟೇ. ಚಾಲೆಂಜಾಗಿ ತಗೋತೀನಿ ಅನ್ನೋರು ಮಾತ್ರ ಈ ವಿಡಿಯೋ ನೋಡಿ. ನಾನು ಚಾಲೆಂಜಾಗಿ ತೊಗೊಳ್ಳಲ್ಲ, 2 ದಿನ ಮಾಡ್ತೀನಿ, 3ನೇ ದಿನಕ್ಕೆ ನಾನು ಬಿಟ್ಬಿಡ್ತೀನಿ, 3ನೇ ದಿನ ಮಾಡೋಕ್ಕಾಗಲ್ಲ, 1-2 ದಿನ ಮಾಡ್ಬೋದು ಸಿಸ್ಟರ್, 3ನೇ ದಿನ ನನಗಾಗಲ್ಲ ಅನ್ನೋರು ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿ ಹೋಗ್ಬಿಡಿ, ನೋಡೋದೇ ಬೇಡ, ಆಯಿತಾ? ಕಟ್ ಮಾಡಿಬಿಡಿ ಈ ವಿಡಿಯೋನ. ಇಲ್ಲ ಸಿಸ್ಟರ್, ನಾನು ಚಾಲೆಂಜಾಗಿ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತೀನಿ ಅನ್ನೋರು ಈ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ. ಒಂದೊಂದು ಪಾಯಿಂಟು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಡಿಂಗ್ವರೆಗೂ ಈ ವಿಡಿಯೋನ ನೋಡಿ, ನಿಮಗೆ 1 ಮಂತಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಸುಮ್ಮನೆ ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ, ಆಯಿತಾ? ನಿಮಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಏನೋ ಒಂದು ಡಯಟ್ ಮಾಡ್ತೀನಿ ಅಂತ ಸುಮ್ಮನೆ ಡಯಟ್ ಮಾಡ್ತೀನಿ ಅಂತ ಡಯಟ್ನ ಮಾಡಬೇಡಿ, ಆಯಿತಾ? ಅದ್ರ ಜೊತೆಗೆ ನಿಮ್ಮ ಎಫರ್ಟ್ ಇಂಪಾರ್ಟೆಂಟಾಗಿ, ನಿಮ್ಮ ಎಫರ್ಟ್ ಕೂಡ ಇರಬೇಕು. ಸುಮ್ಮನೆ ನಾನು ಡಯಟ್ ಕಣಪ್ಪ ಅಂತ ಅನ್ನೋದು, ಎಲ್ಲನೂ ತಿನ್ನೋದು, ಈ ಥರ ಮಾಡಿದರೆ ನಿಮಗೆ ಸಕ್ಸಸ್ ಅನ್ನೋದು ಸಿಗಲ್ಲ, ಆಯಿತಾ? ಡಯಟ್ ಜೊತೆಗೆ ನಿಮ್ಮ ಎಫರ್ಟ್ ಕೂಡ ಇರಬೇಕು. ಹಾಗೆಯೇ ನಿಮ್ಮ ಡಯಟು ಅಷ್ಟೇ ಸ್ಟ್ರಿಕ್ಟಾಗಿರಬೇಕು ಅಂತ ಹೇಳ್ತೀನಿ. 30 ಡೇಸ್ ಚಾಲೆಂಜ್ ತೊಗೊಳ್ಳಿ, ಓಕೆನಾ? ನಿಜವಾಗ್ಲೂ 30 ಡೇಸಲ್ಲಿ 5-6 kg ವೆಯ್ಟ್ನ ಲಾಸ್ ಮಾಡ್ಬೋದು. ನಿಜವಾಗ್ಲೂ 99% ವೆಯ್ಟ್ ಲಾಸ್ ಆಗುತ್ತೆ. ನಾನು ಹೇಳೋ ಅಂಥ ಮೆಥಡ್ನ ಯೂಸ್ ಮಾಡಿ, ನಾನು ಹೇಳೋ ಅಂಥ ಫುಡ್ನ ತಿನ್ನಿ, ದೇವರಾಣೆ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಇದು ಮಾತ್ರ 100% ಸತ್ಯ. ಓಕೆ, ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಆಯಿತಾ? ಫ್ಯಾಟ್ ಲಾಸ್ ಜರ್ನಿನ ನೀವು 15 ದಿನ ಆಗ್ತಿಲ್ಲ ಅಂದರೆ, 15 ದಿನ ತುಂಬ ಕಷ್ಟ ಆಗುತ್ತೆ ಅನ್ನೋದಾದರೆ 20 ದಿನ ತೊಗೊಳ್ಳಿ, ಇಲ್ಲ 30 ದಿನ ತೊಗೊಳ್ಳಿ, ಆಯಿತಾ? 30 ಡೇಸ್ ಮಾಡಲೇಬೇಕು, ಚಾಲೆಂಜಾಗಿ ತೊಗೊಂಡು 30 ಡೇಸ್ ಮಾಡಬೇಕು. ಎಲ್ಲೂ ಒಂದು ದಿನನೂ ಸ್ಕಿಪ್ ಮಾಡಬಾರ್ದು, ಹಾಗೆ ಸ್ಟಾಪ್ ಕೂಡ ಮಾಡಬಾರ್ದು. ನೀವು ಚಾಲೆಂಜಾಗಿ ತೊಗೋಬೇಕು. ಚಾಲೆಂಜ್ ಇದು, ನಿಮ್ಮ ಚಾಲೆಂಜ್ ಇದು, ಓಕೆನಾ? ತೊಗೊಳ್ಳಿ. ಇನ್ನು ಚಾಲೆಂಜಾಗಿ ತೊಗೊಂಡಿದ್ದೀರಾ ಅಂತ ಅನ್ಕೋತೀನಿ. 30 ಡೇಸ್ ಇದು ನಿಮ್ಮ ಚಾಲೆಂಜು. ಒಂದಿನ ಕೂಡ ಸ್ಕಿಪ್ ಆಗಬಾರ್ದು. ಏನೇ ಸಿಚುವೇಶನ್ ಬಂದರೂ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬಾರ್ದು. 30 ಡೇಸ್ ಚಾಲೆಂಜ್ ತೊಗೊಳ್ಳಿ. ನಿಜವಾಗ್ಲೂ 6-7 kg ಅಂತೂ ವೆಯ್ಟ್ ಲಾಸ್ ಆಗೇ ಆಗುತ್ತೆ. ನಾನು ಹೇಳ್ತಿರೋದು ಅಬ್ಬಪ್ಪ ಅಂದರೆ 5 kg ಅಂತೂ ನೀವು ಏನೇ ಮಾಡಿದರೂ ಲಾಸ್ ಆಗುತ್ತೆ, ಆಯಿತಾ? ಮಾರ್ನಿಂಗ್ ಏನು ಮಾಡಬೇಕು? ಬೆಳಗ್ಗೆ ಎದ್ದ ತಕ್ಷಣ ನೀವು ಏನು ಮಾಡಬೇಕು ಅಂದರೆ, ಮಾರ್ನಿಂಗ್ ಎದ್ದು ಡೈಲಿ ನಾನು ಹೇಳೋ ರೀತಿಯೇ ಇದೆ, ಬಟ್ ಸ್ವಲ್ಪ ಚೇಂಜಸ್ ಕೊಡ್ತೀನಿ. ಮಾರ್ನಿಂಗ್ ಎದ್ದು 1 ಲೋಟ ಬಿಸಿನೀರಂತೂ ತೊಗೊಳ್ಳೇಬೇಕು. ಇದು ತುಂಬಾ ಮೋಸ್ಟ್ ಇಂಪಾರ್ಟೆಂಟು. ಬೆಳಗ್ಗೆ ಎದ್ದು ಬಿಸಿನೀರು ತೊಗೋಬೇಕು. ಯಾಕೆ ಅಂತಲೂ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾಕೆ ಅಂತ ಈಗಲೂ ಕೂಡ ಹೇಳ್ತೀನಿ. ಯಾಕೆಂದರೆ ಹೊಸೊಬ್ಬರು ನನ್ನ ವಿಡಿಯೋನ ನೋಡ್ತಾ ಇರ್ತೀರ, ಅವ್ರಿಗೆ ಕೂಡ ಇದು ಸ್ವಲ್ಪ ಗೊಂದಲ ಅಂತ ಅನ್ನಿಸ್ಬಾರ್ದು, ಆಯಿತಾ? ಅದಕ್ಕೋಸ್ಕರ ಹೇಳ್ತೀನಿ, 1 ಲೋಟ ಬಿಸಿನೀರು ಮಾರ್ನಿಂಗ್ ತೊಗೊಳ್ಳೇಬೇಕು. ಯಾಕೆಂದರೆ ನಿಮ್ಮ ಬಾಡಿ ನೈಟೆಲ್ಲ ಮಲಗಿರ್ತೀರ, ಡಿಹೈಡ್ರೇಟ್ ಆಗಿರುತ್ತೆ. ಹಾಗಾಗಿ ಮಾರ್ನಿಂಗ್ ಎದ್ದು 1 ಲೋಟ ಬಿಸಿನೀರು ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ಡಯಟ್ನ ಸ್ಟಾರ್ಟ್ ಮಾಡಬೇಕು. 1 ಲೋಟ ಬಿಸಿನೀರು ತೊಗೊಂಡಾಯ್ತಾ? ಓಕೆ, ಬಿಸಿನೀರು ಅಂದರೆ ತುಂಬ ಕುದಿತಿರೋ ನೀರು, ಸುಡೋ ನೀರಲ್ಲ, ಉಗುರು ಬೆಚ್ಚಗಿರೋ ನೀರು. ನಿಮ್ಮ ಬಾಯಿಗೆ ಯಾವ ಥರ ಕುಡಿತೀರಾ ಆ ಥರ ಬಿಸಿನೀರನ್ನ ತೊಗೊಳ್ಳಿ. ಇನ್ನು ಅದಾದಮೇಲೆ 20 ಅಥವಾ 30 ಮಿನಿಟ್ಸ್ ಬಿಟ್ಟು ಏನು ಮಾಡಬೇಕು, ನೀವು ಚಿಯಾ ಸೀಡನ್ನ ಕುಡಿಬೇಕು. ಚಿಯಾ ಸೀಡ್ ಇದ್ದವರು ಚಿಯಾ ಸೀಡನ್ನ ಕುಡೀರಿ. ಇಲ್ಲ ಮೇಡಮ್, ನಮಗೆ ಚಿಯಾ ಸೀಡೆಲ್ಲ ಕುಡಿದ ಅಭ್ಯಾಸ ಇಲ್ಲ ಅಂದರೆ, ಚಿಯಾ ಸೀಡ್ ನಿಜವಾಗ್ಲೂ ತುಂಬಾ ಒಳ್ಳೆಯದು. ನಿಮ್ಮ ವೆಯ್ಟ್ ಲಾಸ್ಗಿಂತೂ ತುಂಬ ಹೆಲ್ಪ್ ಆಗುತ್ತೆ, ಆಯಿತಾ? ನಿಜವಾಗ್ಲೂ 40% ಅಷ್ಟು ಚಿಯಾ ಸೀಡ್ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಚಿಯಾ ಸೀಡನ್ನ ತೊಗೊಳ್ಳೇಬೇಕು, ತೊಗೊಳ್ಳಿ. ಅದಾಗಲ್ಲ ಅನ್ನೋರು ನೆಕ್ಸ್ಟ್ ಆಪ್ಷನ್, ಮತ್ತೆ ಚಿಯಾ ಸೀಡ್ ಆದಮೇಲೆ ಒಂದು 20 ಮಿನಿಟ್ಸ್ ಗ್ಯಾಪ್ ಕೊಟ್ಟು ಬೂದುಗುಂಬಳಕಾಯಿ ಜ್ಯೂಸು, ನಾನು ಮೊನ್ನೆನೂ ಕೂಡ ಅದರ ರೆಸಿಪಿನ ತೋರಿಸಿದ್ದೀನಿ ನಿಮಗೆ, ನನ್ನ ಹಳೆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಬೂದುಗುಂಬಳಕಾಯಿ ಜ್ಯೂಸನ್ನ
ಯೂಸ್ ಮಾಡಿ. ಬೂದುಗುಂಬಳಕಾಯಿ ಜ್ಯೂಸು ತುಂಬಾ ಒಳ್ಳೆಯದು ಆಯಿತಾ. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ನಿಮಗೆ ವೆಯ್ಟ್ ಲಾಸ್ಗಿಂತೂ ತುಂಬ ಹೆಲ್ಪ್ ಆಗುತ್ತೆ ಆಯಿತಾ. ಬೂದುಗುಂಬಳಕಾಯಿ ಜ್ಯೂಸ್ ನನ್ನ ಹತ್ರ ಆಗಲ್ಲ ಮೇಡಮ್ ಅಂತ ಅನ್ನೋರು, ಅದು ಬೋರ್ ಆಯಿತು, ಒಂದು 3 ಡೇಸ್ ಬೂದುಗುಂಬಳಕಾಯಿ ಜ್ಯೂಸು ಅದು ಡೈಲಿ ಕುಡಿಯೋಕ್ಕಾಗಲ್ಲ, ತುಂಬ ಬೋರ್ ಆಗುತ್ತೆ ಅನ್ನೋರು, ಇನ್ನು 3 ಡೇಸು ನೆಲ್ಲಿಕಾಯಿ ಜ್ಯೂಸು. ಹೇಳಿದೆ ಭೂಲೋಕದ ಅಮೃತ ಅಂದರೆ ನೆಲ್ಲಿಕಾಯಿ ಜ್ಯೂಸು ಅಂತ. ನೆಲ್ಲಿಕಾಯಿ ಜ್ಯೂಸನ್ನ ತೊಗೊಳ್ಳಿ. ಮಾರ್ನಿಂಗು ಬೂದುಗುಂಬಳಕಾಯಿ ಜ್ಯೂಸು ಅಥವಾ ನೆಲ್ಲಿಕಾಯಿ ಜ್ಯೂಸು ಇವೆರಡರಲ್ಲಿ ನೀವು ಒಂದು ಯಾವುದಾದ್ರೂ ಆಯಿತು. ವಾರಕ್ಕೆ ಕಂಪಲ್ಸರಿ 7 ದಿನವೂ ನೀವು ಈ ಜ್ಯೂಸನ್ನ ಕುಡಿಲೇಬೇಕು. ಕುಡೀರಿ. ಬೂದುಗುಂಬಳಕಾಯಿ ಜ್ಯೂಸು ಅಥವಾ ನೆಲ್ಲಿಕಾಯಿ ಜ್ಯೂಸು ಎರಡರಲ್ಲಿ ಒಂದು ತೊಗೊಳ್ಳಿ. ಎರಡನ್ನೂ ತೊಗೊಳಕ್ಕೆ ಹೋಗ್ಬಿಡಿ, ಎರಡರಲ್ಲಿ ಒಂದು ಜ್ಯೂಸನ್ನ ತೊಗೊಳ್ಳಿ. ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಏನು ಬೆನಿಫಿಟ್ ಆಗುತ್ತಪ್ಪ ಅಂದರೆ ಫ್ಯಾಟ್ ಕರಗೋದು ಒಂದೇ ಅಲ್ಲ, ನಿಜವಾಗ್ಲೂ ನಿಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಕಣ್ರಿ. ಇದು ಅಷ್ಟು ಚೆನ್ನಾಗಿ ನಿಮ್ಮ ಹೊಟ್ಟೆನ ನಿಜವಾಗ್ಲೂ ತುಂಬ ಕ್ಲೀನ್ ಮಾಡುತ್ತೆ. ನಿಮ್ಮದಲ್ಲದೆ ನಮ್ಮ ಬಾಡಿನ ಏನು ಮಾಡುತ್ತೆ, ಡಿಟಾಕ್ಸ್ ಮಾಡುತ್ತೆ. ಅದಲ್ಲದೆ ಇಮ್ಯುನಿಟಿ ಪವರ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ. ಇದರಿಂದ ಇಮ್ಯುನಿಟಿ ಪವರ್ ತುಂಬಾ ಜಾಸ್ತಿ ಆಗುತ್ತೆ. ನಿಮಗೆ ಡಯಟ್ ಮಾಡೋಕ್ಕೆ ನಿಜವಾಗ್ಲೂ ಸ್ಟ್ರೆಂತ್ ಬಂದಂಗೆ ಆಗುತ್ತೆ ಇದನ್ನು ಕುಡಿಯೋದ್ರಿಂದ. ಹಾಗಾಗಿ ನೀವು ಈ ಡಯಟಲ್ಲಿ ಏನು ಮಾಡಬೇಕು, ನೀವು ಇದನ್ನು ಯೂಸ್ ಮಾಡಿ. ಓಕೆನಾ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ತುಂಬಾ ಇಂಪಾರ್ಟೆಂಟ್ ಆಗಿ, ಅದಲ್ಲದೆ ನಾವು ಖುಷಿಯಿಂದ ತಿನ್ನೋ ಅಂಥದ್ದು ಬ್ರೇಕ್ಫಾಸ್ಟ್ ಅಂದರೆ ನೀವು ಜ್ಯೂಸ್ ಕುಡಿದು 1 ಅವರ್ ಆದಮೇಲೆ 2 ಅವರ್ಸ್ ಆದರೂ ಪರವಾಗಿಲ್ಲ, ನಿಮ್ಮ ಯಾವ ಥರ ನಿಮ್ಮ ಸಿಚುವೇಶನಿಗೆ ತಕ್ಕನಾಗೆ ಬ್ರೇಕ್ಫಾಸ್ಟ್ನ ತೊಗೊಳ್ಳಿ. ಬ್ರೇಕ್ಫಾಸ್ಟ್ ಅಂದರೆ ಯಾವ ಥರ ಇರಬೇಕು, ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಪಲಾವ್ ಈ ಥರ ತಿಂತಿರಲ್ವ, ಅದಲ್ಲವೇ ಅಲ್ಲ. 30 ಡೇಸ್ ನಿಮ್ಗೆ ತುಂಬ ಫ್ಯಾಟ್ ಇದೆ, ಫ್ಯಾಟ್ ಕರಗಿಸ್ಬೇಕು ಅನ್ನೋರು ಈ ಥರ ಆಯಿಲ್ ಅಂತೂ ಬಂದ್ ಮಾಡಿಬಿಡಿ. ಶುಗರ್ ಅಂತೂ ಬೇಡವೇ ಬೇಡ ಆಯಿತಾ. 30 ಡೇಸು ಶುಗರ್ನ ಬಿಟ್ಟು ನೋಡಿ, ಮಿರಾಕಲ್ ಅನಿಸುತ್ತೆ ನಿಜವಾಗ್ಲೂ. ನಿಮಗೆ ನಂಬಕ್ಕಾಗಲ್ಲ ಕಣ್ರಿ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ. 30 ಡೇಸ್ ಚಾಲೆಂಜು. ತುಂಬ ಫ್ಯಾಟ್ ಇದೆ ನನಗೆ, ತುಂಬ ದಪ್ಪ ಇದ್ದೀನಿ ಅನ್ನೋರಿಗೆ ವಿಡಿಯೋ ಹೇಳ್ತಾ ಇದ್ದೀನಿ. 30 ಡೇಸ್ ಶುಗರ್ ಬೇಕಿಲ್ಲ, ಅದಲ್ಲದೆ ಆಯಿಲ್ ಐಟಮು ಕೂಡ ಬೇಕಿಲ್ಲ. ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದರೆ ನಾನು ಬ್ರೇಕ್ಫಾಸ್ಟಲ್ಲಿ ಹೇಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟಲ್ಲಿ ಆದಷ್ಟು ಮೊಳಕೆ ಕಾಳು ಅಂದರೆ ಹೆಸರು ಕಾಳೆಲ್ಲ ಮೊಳಕೆ ಕಟ್ಟಿರ್ತೀರಲ್ವ, ಆ ಮೊಳಕೆ ಕಾಳು ಸಲಾಡ್ಸ್ನ ತಗೊಳ್ಳಿ. ಅಂದರೆ ಇದರಲ್ಲಿ ಯಾವುದೇ ರೀತಿ ರೈಸ್ ಐಟಮ್ಸ್ ಇರಲ್ಲ. ಮೊಳಕೆ ಕಟ್ಟಿದ ಸಲಾಡ್ಸ್ ಜೊತೆಗೆ ಮೊಳಕೆ ಕಾಳು, ಅದ್ರ ಜೊತೆಗೆ ಟೊಮೊಟೊ, ಈರುಳ್ಳಿ ಅಥವಾ ಬೇಬಿಕಾರ್ನು, ಜೋಳ, ಡ್ರೈ ಫ್ರೂಟ್ಸು ಅಥವಾ ಫ್ರೂಟ್ಸು ಈ ಥರ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು, ಅದ್ರ ಜೊತೆ ನೀವು ಪೆಪ್ಪರ್ ಪೌಡರ್ ಹಾಕೋತೀರಾ, ಚಾಟ್ ಮಸಾಲ ಹಾಕೋತೀರಾ, ಏನು ಹಾಕೋತೀರಾ ಅದು ನಿಮ್ಮ ಆಪ್ಷನು. ಆ ಥರ ಹಾಕ್ಕೊಂಡು ತಿನ್ನಿ, ಅದು ಕೂಡ ಟೇಸ್ಟಾಗಿರುತ್ತೆ ಆಯಿತಾ. ಅದನ್ನು ತಿನ್ನಿ. ಅದು ಆಗಲ್ಲ, ಅಯ್ಯೋ ಅದು ನನಗೆ ಆಗಲ್ಲ, ನೆಕ್ಸ್ಟ್ ಆಪ್ಷನ್ ಹೇಳಿ ಅಂದರೆ ನೆಕ್ಸ್ಟ್ ಆಪ್ಷನ್ಸು ಇದೆ, ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಇದರಲ್ಲೂ ರೈಸ್ ಐಟಮ್ ಇಲ್ಲ, ಓಟ್ಸ್ ಬರುತ್ತಲ್ವ, ಓಟ್ಸ್ ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಓಟ್ಸ್ ಜೊತೆಗೆ ಎಲ್ಲ ರೀತಿನ ತರಕಾರಿ, ಎಲ್ಲ ರೀತಿಯಲ್ಲೂ ತರಕಾರಿಗಳಿರ್ತಾವಲ್ವ, ಒಂದು 5-6 ಥರ ತರಕಾರಿನ ಮಿಕ್ಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಥರ ಮಾಡ್ಕೊಡಿ ಆಯಿತಾ. ಅಂದರೆ ರೈಸ್ ಹಾಕೋ ಹಾಗಿಲ್ಲ, ಹೇಳ್ತಾ ಇದ್ದೀನಿ. ಅಕ್ಕಿನ ಯೂಸ್ ಮಾಡಿಬಿಡಿ, ಓಟ್ಸ್ನ ಯೂಸ್ ಮಾಡಿಕೊಂಡು, ತರಕಾರಿನ ಯೂಸ್ ಮಾಡಿಕೊಂಡು ಬಿಸಿಬೇಳೆ ಬಾತ್ ಥರ ಮಾಡಿಕೊಂಡು, ಅಂದರೆ ಕಿಚಡಿ ಥರ, ಬಿಸಿಬೇಳೆ ಬಾತ್ ಥರ ಈ ಥರ ಮಾಡಿಕೊಂಡು ತಿನ್ನಿ ಆಯಿತಾ. ಇದಿಷ್ಟೇ ನಿಮ್ಮ ಬ್ರೇಕ್ಫಾಸ್ಟ್ ಆಗಿರಬೇಕು. ಬೇರೆ ದೋಸೆ, ಇಡ್ಲಿ, ವಡೆ, ಚಿತ್ರಾನ್ನ, ಪಲಾವು, ಪುಳಿಯೋಗರೆ ಇದು ಯಾವುದೂ ಅಲ್ಲ ಆಯಿತಾ. ಇವೆರಡೇ ಆಪ್ಷನ್ ನಿಮಗೆ. ಇಲ್ಲ ಮೊಳಕೆ ಕಾಳು ಸಲಾಡ್ಸು. ಮೊಳಕೆ ಕಾಳು ಬೆಸ್ಟ್ ಅಂತ ಹೇಳ್ತೀನಿ. ಮೊಳಕೆ ಕಾಳು, ಟೊಮೊಟೊ, ಈರುಳ್ಳಿ, ಡ್ರೈ ಫ್ರೂಟ್ಸು, ಬೇಬಿಕಾರ್ನು ಇವೆಲ್ಲ ಹಾಕ್ಕೊಂಡು, ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ತಿನ್ನೋದ್ರಿಂದ ನಿಮಗೆ ವಿಟಮಿನ್ಸು, ಪ್ರೋಟೀನ್ಸು ಎಲ್ಲ ಅದರಲ್ಲೇ ಸಿಕ್ಬಿಡುತ್ತೆ. ಅದಲ್ಲದೆ ಅದಾಗಲ್ಲ, ಸ್ವಲ್ಪ ಮೊಳಕೆ ಕಾಳನ್ನ ಬೇಯಿಸ್ಕೊಡಿ ಆಯಿತಾ. ಹಸಿ ತಿನ್ನೋಕೆ ಹೋದರೆ ಒಬ್ಬರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ಬೇಯಿಸ್ಕೊಂಡೇ ಯೂಸ್ ಮಾಡಿ, ಏನಾಗಲ್ಲ, ತುಂಬಾ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಯೂಸ್ ಮಾಡಿ ನೋಡಿ. ಅದಾಗಲ್ಲ ಅನ್ನೋರು ಈಗ ಹೇಳಿದ್ನಲ್ಲ ಓಟ್ಸ್ ರೆಸಿಪಿ, ಅದನ್ನು ಯೂಸ್ ಮಾಡಿ ಆಯಿತಾ. ಇವೆರಡೇ ನಿಮ್ಮ ಆಪ್ಷನ್ಸ್ ಇರೋದು. ಇಲ್ಲ ಅಂದರೆ ಸಿರಿಧಾನ್ಯಗಳಿರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ. ಬಟ್ ಆಯಿಲ್ ಇಲ್ಲ, ಶುಗರ್ ಇಲ್ಲ, ಇವೆರಡನ್ನ ಬಂದ್ ಮಾಡಬೇಕು. ಇದಿಷ್ಟು ನಿಮ್ಮ ಬ್ರೇಕ್ಫಾಸ್ಟ್ ಆಗಿರುತ್ತೆ. ಇದಾದಮೇಲೆ ಮಧ್ಯ ಬ್ರೇಕ್ಫಾಸ್ಟ್ ಎಲ್ಲ ಆಗಿ 1 ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಮಧ್ಯ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟು. ನೀರು ಕುಡಿಲೇಬೇಕು ಆಯಿತಾ. ವೆಯ್ಟ್ ಲಾಸ್ ಆಗಬೇಕು ಅಂದರೆ ನೀರು ಜಾಸ್ತಿ ಕುಡಿದಷ್ಟು ನಿಮ್ಮ ಹೊಟ್ಟೆ ಸ್ವಲ್ಪ ಹಸುವಾಗೋದನ್ನು ಕಮ್ಮಿ ಮಾಡುತ್ತೆ. ಹೊಟ್ಟೆ ಯಾವಾಗಲೂ ತುಂಬ್ದಂಗೆ ಇರುತ್ತೆ ನೀರು ಕುಡಿಯೋದ್ರಿಂದ. ಹಾಗಾಗಿ ಜಾಸ್ತಿ ನೀರನ್ನ ಯೂಸ್ ಮಾಡಿ, ಏಕೆಂದರೆ ಬೇಗ ಹಸು ಕಾಣಿಸಲ್ಲ. ನೀರು ಕುಡಿದ್ರೆ ಹೊಟ್ಟೆ ತುಂಬ್ದಂಗೆ ಅನಿಸುತ್ತೆ. ನೀರನ್ನ ಯೂಸ್ ಮಾಡಿ, ಮಧ್ಯ ನೀರು ಕುಡಿಲೇಬೇಕಾಯ್ತಾ. ಇದಾದಮೇಲೆ ನೆಕ್ಸ್ಟ್ ಬಂದರೆ ಲಂಚು. ಓಕೆ, ಲಂಚ್ಗೆ ಹೋಗೋಣ. ಲಂಚ್ ಅಂದರೆ ಯಾವ ಥರ ಇರಬೇಕು, ನಿಮ್ಮ ಬ್ರೇಕ್ಫಾಸ್ಟ್ ಆಗಿ ಲಂಚ್ಗೂ ಎಷ್ಟು ಅವರ್ ಗ್ಯಾಪ್ ಇರಬೇಕು ಅನ್ನೋದು ಕೂಡ ಹೇಳ್ಬಿಡ್ತೀನಿ. ನಿಮ್ಮ ಬ್ರೇಕ್ಫಾಸ್ಟ್ ಆಗಿ ಲಂಚ್ಗೆ 4 ಅವರ್ಸ್ ಗ್ಯಾಪ್ ಕೊಡಿ ಆಯಿತಾ. 4 ಅವರ್ಸ್ ಗ್ಯಾಪ್ ಇರಲೇಬೇಕು. ಅದ್ರ ಮಧ್ಯೆ ನೀರು ಕುಡ್ಕೊಂಡು ಮೇಂಟೈನ್ ಮಾಡ್ಕೊಳ್ಳಿ. ಇನ್ನು ಯಾವ ಸ್ನ್ಯಾಕ್ಸು, ಸಲಾಡ್ಸು ಅದು ಇದು ಅಂತ ತಗೊಳಕ್ಕೆ ಹೋಗ್ಬಿಡಿ. ಲಂಚ್ ಟೈಮಲ್ಲಿ ಏನು ಮಾಡಬೇಕು, ಆದಷ್ಟು ನಿಮ್ಮ ಲಂಚ್ ಪ್ಲೇಟಲ್ಲಿ, ಹೇಳ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನಿಮ್ಮ ಲಂಚ್ ಪ್ಲೇಟಲ್ಲಿ ಸಲಾಡ್ಸ್ ಇರಲಿ. ಅಂದರೆ ನಾನು ಹೇಳ್ತಾನೆ ಇರ್ತೀನಿ ಸಲಾಡ್ಸು, ನಾನು ಆದಷ್ಟು ಸೌತೆಕಾಯಿ ತೋರಿಸ್ತಾನೆ ಇರ್ತೀನಿ ನನ್ನ ಸಲಾಡ್ಸು. ಸೌತೆಕಾಯಿ, ಕ್ಯಾರೆಟು ಅಥವಾ ಟೊಮೊಟೊ, ಕ್ಯಾಬೇಜು, ಗೆಡ್ಡೆಕೋಸಿರುತ್ತಲ್ವ ಅದು, ಮೂಲಂಗಿ ಈ ರೀತಿ ಇರಲಿ ನಿಮ್ಮ ಪ್ಲೇಟಲ್ಲಿ, ಸಲಾಡ್ಸ್ ಇರಲಿ ಆಯಿತಾ. ಅದಾದಮೇಲೆ ಅದನ್ನು ಫಸ್ಟ್ ತಿನ್ನಿ, ಆ ಸಲಾಡ್ಸ್ನ ಫಸ್ಟ್ ತಿನ್ನಿ ಆಯಿತಾ. ಅದು ತಿಂದ ಆದಮೇಲೆ ನಿಮಗೆ ಎಷ್ಟು ರೈಸ್ ಬೇಕೋ ಅದನ್ನು ರೈಸ್ ಅಥವಾ ಮುದ್ದೆ, ಈ ಥರ ಮುದ್ದೆನೇ ಯೂಸ್ ಮಾಡಿ ರೈಸ್ಗಿಂತ. ದಾಲ್ ಮುದ್ದೆ ಜೊತೆಗೆ ಬೇಕಲ್ಲ ಸಾಂಬಾರು, ದಾಲ್ ಥರ ಮಾಡ್ಕೊಳ್ಳಿ ಸಾಂಬಾರನ್ನ. ಇನ್ನು ಎಗ್ ಅಂತೂ ಇರಲೇಬೇಕು ಕಂಪಲ್ಸರಿ, ಪ್ರೋಟೀನ್ ಬೇಕಲ್ವ. ಎಗ್ ಯೂಸ್ ಮಾಡಿ, ಮೊಸರು ಯೂಸ್ ಮಾಡಿ. ಈ ಎಗ್ಗು ಮತ್ತು ಮೊಸರು, ದಾಲು, ರೈಸು ಸ್ವಲ್ಪ ಇದಿಷ್ಟನ್ನು
ಮಧ್ಯಾಹ್ನ ಲಂಚಲ್ಲಿ ಯೂಸ್ ಮಾಡಿ. ಆದಷ್ಟು ಸಿರಿಧಾನ್ಯಗಳನ್ನೇ ಯೂಸ್ ಮಾಡಿ. ರೈಸ್ ತಿನ್ನೋದ್ರ ಬದಲು ಸಿರಿಧಾನ್ಯಗಳಲ್ಲೇ ನಿಮಗೆ ಗೊತ್ತಿರುತ್ತೆ ಆರ್ಕ ಅವೆಲ್ಲ ಸಿರಿಧಾನ್ಯಗಳು ಬರ್ತಾವಲ್ವ, ಆ ಸಿರಿಧಾನ್ಯಗಳನ್ನು ನೈಟು ನೆನೆಸಿಟ್ಟು ಮಧ್ಯಾಹ್ನ ಟೈಮು ಸ್ವಲ್ಪ ರೈಸ್ ಥರನೇ ಮಾಡಿಕೊಂಡು ಊಟ ಮಾಡಿ ಆಯಿತಾ. ಈ ಥರ ರೈಸ್ ಮಾಡ್ಕೊಬಿಡಿ, ಸಿರಿಧಾನ್ಯನೇ ಬೇಯಿಸ್ಬಿಟ್ಟು ರೈಸ್ ಥರ ಯೂಸ್ ಮಾಡಿ ಊಟ ಮಾಡಿ, ಬೇಗ ಫ್ಯಾಟ್ ಲಾಸ್ ಆಗುತ್ತೆ. ಇದಿಷ್ಟು ನಿಮ್ಮ ಲಂಚ್ ಆಗಿರಬೇಕು ಆಯಿತಾ. ಇದ್ರ ಮಧ್ಯೆ ಯಾವುದು ಬಜ್ಜಿ ಬೋಂಡ ಹಪ್ಪಳ ಯಾವುದು ಬೇಕಿಲ್ಲ. ಅದಾದಮೇಲೆ ಲಂಚ್ ಆದಮೇಲೆ ಮತ್ತೆ ಸಂಜೆವರೆಗೂ ಈವ್ನಿಂಗ್ವರೆಗೂ ನಿಮ್ಗೆ ಏನಿರುತ್ತೆ, ನೀರು ಆಪ್ಷನ್ನೇ ನೀರು ಆಯಿತಾ. ಈ ನೀರನ್ನ ಕುಡ್ಕೊಳ್ಳಿ. ಇನ್ನು ನೆಕ್ಸ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಬಗ್ಗೆ ಹೇಳಕ್ಕೆ ಬರ್ತೀನಿ. ಈವ್ನಿಂಗ್ ಸ್ನ್ಯಾಕ್ಸು ಮಧ್ಯಾಹ್ನ ಊಟ ಆಯ್ತಲ್ವ, ಸ್ವಲ್ಪ ತೊಗೊಂಡಿರ್ತೀರ, ಹಸುವಾಗುತ್ತೆ ಈವ್ನಿಂಗ್ ಮೇಡಮ್ ನನಗೆ ಏನಾದ್ರು ತಿನ್ನಬೇಕು ಅನಿಸುತ್ತೆ ಅನ್ನೋರು, ತಿನ್ನೋದು ಬೇಡ ಅಂದರೆ ಇನ್ನೂ ಒಳ್ಳೆಯದೇ, ಈವ್ನಿಂಗ್ ಏನೂ ಬೇಡ ತಿನ್ನಲೇಬೇಕು ಅನ್ನೋರು ಇನ್ನು ಸಂಜೆ ಸ್ನ್ಯಾಕ್ಸ್ನ ತೊಗೊಳ್ಳಿ ಆಯಿತಾ. ಸಂಜೆ ಸ್ನ್ಯಾಕ್ಸ್ ಅಂದರೆ ಸಮೋಸ, ಪಪ್ಸು, ಬಿಸ್ಕೆಟು, ಬ್ರೆಡ್ಡು ಅನ್ನೋದಲ್ಲ. ಅದನ್ನು ನಾನು ಖಂಡಿತವಾಗ್ಲೂ ಹೇಳ್ತಾನೆ ಇಲ್ಲ. ಅದನ್ನೆಲ್ಲ ನೀವು ಏನು ಮಾಡಬೇಕು, ಸ್ಟಾಪ್ ಮಾಡಲೇಬೇಕು. ಬಾಯಿಗೆ ಏನು ಮಾಡಬೇಕು, ಜಿಪ್ ಹಾಕ್ಕೊಬಿಡಿ. ಅವು ಯಾವುದು ಬೇಕೇ ಇಲ್ಲ. ಸಮೋಸ ಆಗಲಿ, ಪಪ್ಸ್ ಆಗಲಿ, ಬಿಸ್ಕೆಟು, ಬ್ರೆಡ್ಡು ಇವೇನು ಒಂದು ಲೋಟ ಟೀ ಕುಡ್ಕೊಂಡು ಅವೆಲ್ಲ ತಿನ್ಕೊಂಡು ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ತೊಗೊಳೋದು ಬೇಡ ಆಯಿತಾ. ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಬಂದರೆ ಒಂದು ಆ್ಯಪಲ್ ತೊಗೊಳ್ಳಿ ಅಥವಾ ಡ್ರೈ ಫ್ರೂಟ್ಸ್ ತೊಗೊಳ್ಳಿ, ಓಕೆನಾ. ಇಲ್ಲ ಮೇಡಮ್ ನಮಗೆ ತುಂಬ ಕಷ್ಟ ಆಗುತ್ತೆ ಆ್ಯಪಲ್ಸು ಡ್ರೈ ಫ್ರೂಟ್ಸ್ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಅನ್ನೋರು, ಯಾವ ಹಣ್ಣಿರುತ್ತೆ ಅದನ್ನು ತೊಗೊಳ್ಳಿ. ಇಂಥದ್ದೇ ತೊಗೋಬೇಕು ಅಂತ ಅಲ್ಲ, ಅಟ್ಲೀಸ್ಟ್ ಯಾವುದೂ ಇಲ್ಲ ಅಂದರೆ ಮನೇಲಿ ಕಡಲೆ ಬೀಜ ಅಂತೂ ಇದ್ದೇ ಇರುತ್ತೆ ನಿಮ್ಮ ಮನೇಲಿ, ಹೌದಲ್ವಾ. ಚಿತ್ರಾನ್ನಕ್ಕೆ ಪುಳಿಯೋಗರೆಗೆ ಹಾಗೋ ಕಡಲೆ ಬೀಜ ತಂದಿಟ್ಕೊಂಡಿರ್ತೀರ, ಕಡಲೆ ಬೀಜನೇ ಸ್ವಲ್ಪ ಯೂಸ್ ಮಾಡಿ ಅಷ್ಟೇ. ಇನ್ನೇನು ತಿನ್ನೋದೇ ಬೇಡ ಆಯಿತಾ. ಈವ್ನಿಂಗು ತಿನ್ನೋದಿದ್ರೆ ಆಪ್ಷನು ಆ್ಯಪಲ್ ತಿನ್ನಿ, ಅಥವಾ ಫ್ರೂಟ್ಸ್ ಯಾವುದಾದ್ರೂ ಆಯಿತು ಫ್ರೂಟ್ಸ್ ತೊಗೊಳ್ಳಿ, ಅಥವಾ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊಡಿ. ಅದೂ ಇಲ್ಲ ಅಂತ ಅಂದರೆ ಕಡಲೆ ಬೀಜ ಇರುತ್ತೆ, ಕಡಲೆ ಬೀಜನ ಸ್ವಲ್ಪ ಯೂಸ್ ಮಾಡ್ಕೊಡಿ, ಓಕೆನಾ. ಇದಿಷ್ಟು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರುತ್ತೆ. ಇನ್ನು ರಾತ್ರಿ ಡಿನ್ನರ್ ಬಂದರೆ ಏನು ತೊಗೋಬೇಕು ರಾತ್ರಿ ಡಿನ್ನರ್ಗೆ ಅನ್ನೋದನ್ನ ಸ್ವಲ್ಪ ಹೇಳ್ಬಿಡ್ತೀನಿ. ಈವ್ನಿಂಗ್ ತೊಗೊಂಡಿರ್ತೀರ, ಅದ್ರ ಮಧ್ಯ ಗ್ರೀನ್ ಟೀ, ಓಕೆ ನಿಮ್ಮ ಆಪ್ಷನಲ್ ಗ್ರೀನ್ ಟೀ ಕುಡಿತೀನಿ ಅನ್ನೋದ್ರೆ ನೀವು ಕುಡಿಬೋದು, ಆರಾಮಾಗಿ ತೊಗೊಳ್ಳಿ. ಅದಲ್ಲದೆ ಇನ್ನು ನೈಟ್ ಡಿನ್ನರ್ಗೆ ಬಂದರೆ ನೈಟ್ ಡಿನ್ನರ್ ಒಂದು ಹೇಳಿಬಿಡ್ತೀನಿ ನಾನು, ಇದು ಮೋಸ್ಟ್ ಇಂಪಾರ್ಟೆಂಟು. ನೈಟ್ ಡಿನ್ನರಲ್ಲಿ ನೀವು ಆದಷ್ಟು ನೈಟ್ ಡಿನ್ನರಲ್ಲಿ ಸೂಪ್ ತೊಗೊಳ್ಳಿ. ಸೂಪ್ ಅಂದರೆ ಲೈಟಾಗಿರಬೇಕು, ಅಂದರೆ ರಾಗಿ ಸೂಪು ಅಥವಾ ತರಕಾರಿ ಸೂಪ್ಸು, ಸೋರೆಕಾಯಿ ಇದರಲ್ಲೆಲ್ಲ ಸೂಪ್ ಮಾಡ್ತೀವಲ್ವ, ಟೊಮೊಟೊ ಸೋರೆಕಾಯಿ ಎಲ್ಲ ಬೇಯಿಸಿ ಸ್ಮ್ಯಾಶ್ ಮಾಡಿ ಸೂಪ್ ಮಾಡ್ಕೋತೀವಲ್ಲ, ಆ ಥರ ಸೂಪ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ನಾನು ರಾಗಿ ಸೂಪ್ನ ನಿಮಗೆ ತೋರಿಸಿದ್ದೀನಿ, ವೆಜಿಟೇಬಲ್ಸ್ ಎಲ್ಲ ಯೂಸ್ ಮಾಡಿ ರಾಗಿ ಸೂಪ್ ಯಾವ ಥರ ಮಾಡ್ಕೋಬೇಕು ಅಂತ, ಅದನ್ನು ತೊಗೊಳ್ಳಿ ಈವ್ನಿಂಗ್ ಆಯಿತಾ. ಅದು ಎಷ್ಟರಲ್ಲಿ ಟೈಮಿಂಗ್ಸ್ ಇರುತ್ತೆ ಅದಕ್ಕೂ. ನೈಟ್ ನೀವು ತೊಗೋತೀನಿ ಅನ್ನೋದಾದರೆ, ನೈಟ್ ಊಟ ತೊಗೋತೀನಿ ಅನ್ನೋದಾದರೆ, ಡಿನ್ನರ್ ತೊಗೋತೀನಿ ಅನ್ನೋದಾದರೆ 7:30 ಒಳಗಿರಲಿ. 7:30 ಮೇಲೆ ಬೇಕೇ ಇಲ್ಲ ಆಯಿತಾ. ಸೂಪ್ನ ತೊಗೊಳ್ಳಿ 7:30 ಮೇಲೆ. ಈ ಥರ ರಾಗಿ ಸೂಪು ಅಥವಾ ತರಕಾರಿ ಸೂಪ್ ಹೇಳಿದೆ ಅಲ್ವಾ, ಆ ಸೂಪ್ನ ತೊಗೊಳ್ಳಿ. ಇದಿಷ್ಟು ನೈಟ್ ಡಿನ್ನರ್ ಆಗಿರುತ್ತೆ. ಇಲ್ಲ ಸಿಸ್ಟರ್ ನನಗೆ ಸೂಪ್ ತೊಗೊಂಡು ಕುಡಿದು ಮಲಗೋದ್ರೊಳಗೆ ತುಂಬಾ ಹಸುವಾಗುತ್ತೆ, ನನಗೆ ತುಂಬ ಕಷ್ಟ, ಆಲ್ರೆಡಿ ತುಂಬ ವೆಯ್ಟ್ ಇದ್ದೀನಿ, ತಿಂದು ಅದಕ್ಕೆ ಅಡಿಟ್ ಆಗಿಬಿಟ್ಟಿದ್ದೀನಿ, ನನಗೆ ಸೂಪ್ ತೊಗೊಂಡು ಕುಡಿದು ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ ಅನ್ನೋರಿಗೆ ಇನ್ನೊಂದು ಆಪ್ಷನ್ ಕೊಡ್ತೀನಿ ಆಯಿತಾ. ಸೂಪು ಕುಡಿದು ನಿಮಗೆ ತುಂಬ ಹಸುವಾಗ್ತಿದೆ ಅಂದರೆ, ಇದಕ್ಕೂ ಮೀರಿ ನಿಮಗೆ ಹಸುವಾಗ್ತಿದೆ, ತುಂಬಾ ಹಸುವಾಗುತ್ತೆ ಅಂದರೆ ಒಂದು ರಾಗಿ ರೊಟ್ಟಿನ ತೊಗೊಳ್ಳಿ. ಒಂದು ಅಕ್ಕಿ ರೊಟ್ಟಿ ಬೇಡ, ರಾಗಿ ರೊಟ್ಟಿನ ಯೂಸ್ ಮಾಡೋದ್ರಿಂದ ಹಸುವು ಸ್ವಲ್ಪ ಕಮ್ಮಿ ಆಗುತ್ತೆ. ಮುದ್ದೆ ಯೂಸ್ ಮಾಡಿದರೆ ಹಸುವು ಹೇಗೆ ಕಮ್ಮಿನೋ ಹಾಗೆ ರಾಗಿ ರೊಟ್ಟಿ ತೊಗೊಳ್ಳಿ, ಹಸುವು ಕೂಡ ಕಮ್ಮಿ ಅನಿಸುತ್ತೆ. ಒಂದು ರೊಟ್ಟಿ ಅಷ್ಟೇ, ತೆಳುವಾಗಿರೋದೊಂದು ರೊಟ್ಟಿ, ರಾಗಿ ರೊಟ್ಟಿ, ಅದ್ರ ಜೊತೆಗೆ ಸ್ವಲ್ಪ ಪಲ್ಯನ ತೊಗೊಳ್ಳಿ, ಯೂಸ್ ಮಾಡಿ. ನಿಜವಾಗ್ಲೂ ಇಷ್ಟನ್ನು ಯೂಸ್ ಮಾಡಿ. ಬೇಕಿಲ್ಲ ರೊಟ್ಟಿ ಮತ್ತು ಪಲ್ಯ ನಿಮಗೆ ಬೇಕಿಲ್ಲ, ಸೂಪ್ ತೊಗೊಂಡು ತುಂಬ ಹೆವಿ ವೆಯ್ಟ್ ಇದೆ, ಬೊಜ್ಜು ಜಾಸ್ತಿ ಇದೆ, ನಾನು ತಿಂದು ಅಡಿಟ್ ಆಗಿಬಿಟ್ಟಿದ್ದೀನಿ, ನಂಗೆ ನಿದ್ದೆ ಬರಲ್ಲ ಅನ್ನೋರಿಗೆ ಒಂದು ರಾಗಿ ರೊಟ್ಟಿ ಯೂಸ್ ಮಾಡಿ, ಅದ್ರ ಜೊತೆಗೆ ಪಲ್ಯ ಯೂಸ್ ಮಾಡಿ ಆಯಿತಾ. ಇಷ್ಟನ್ನು ಯೂಸ್ ಮಾಡಿ ಖಂಡಿತ ನಿಜವಾಗ್ಲೂ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಒಂದು ಮಂತಲ್ಲಿ 7 to 7 kg ಅಥವಾ 5 to 6, 7 to 8 kg ನೀವು ವೆಯ್ಟ್ ಲಾಸ್ ಮಾಡ್ಬೋದು. 100% ನಾನು ಸತ್ಯ ಇದು ಹೇಳ್ತಾ ಇದ್ದೀನಿ. ನಾನು ಹೇಳಿರೋ ಅಂಥ ಮೆಥಡ್ನ ನೀವು ಯೂಸ್ ಮಾಡಿ ನೋಡಿ. ಆಲ್ರೆಡಿ ನಾನು ತುಂಬ ರೆಸಿಪಿಗಳನ್ನ ಇದರಲ್ಲಿ ತೋರಿಸಿದ್ದೀನಿ ಕೂಡ, ನೋಡ್ಬೋದು ನೀವು. ಅಷ್ಟು ರೆಸಿಪಿಗಳನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಾನು ವೆಯ್ಟ್ ಲಾಸ್ ರೆಸಿಪಿಲಿ ಆದಷ್ಟು ವೆಯ್ಟ್ ಲಾಸ್ ರೆಸಿಪೀಸನ್ನ ತೋರಿಸಿದ್ದೀನಿ, ಆದರೆ ನನ್ನ ರೆಸಿಪಿಗಳು ಸ್ವಲ್ಪ ಆದಷ್ಟು ತಿನ್ಕೊಂಡೇ ವೆಯ್ಟ್ ಲಾಸ್ನ ಮಾಡುವಂಥ ರೆಸಿಪಿಗಳನ್ನ ತೋರಿಸಿದ್ದೀನಿ. ಇಲ್ಲ ನೀವು ತೋರಿಸೋವಂಥದ್ದು ನನಗೆ ವೆಯ್ಟ್ ಲಾಸ್ ಆಗಲ್ಲ ಮೇಡಮ್ ಅನ್ನೋದಾದರೆ ನೀವು ಈ ಥರ ಯೂಸ್ ಮಾಡಿ ಆಯಿತಾ. ನಿಜವಾಗ್ಲೂ 99% ನಿಮಗೆ ಯೂಸ್ ಆಗುತ್ತೆ, 100% ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಅದ್ರ ಜೊತೆಗೆ ಇಷ್ಟು ತಿನ್ನೋದ್ರ ಜೊತೆಗೆ ನಿಮ್ಮ ಎಕ್ಸಸೈಸು, ವಾಕು ಅಥವಾ ರನ್ನಿಂಗು, ಡ್ಯಾನ್ಸು ನೀವೇನು ಮಾಡ್ತೀರಾ ಅದು ನೆಕ್ಸ್ಟು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇದ್ರ ಜೊತೆಗೆ ಇರಲೇಬೇಕು. 20% ಆದರೂ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಮಿರಾಕಲ್ ಅನಿಸುತ್ತೆ ಕಣ್ರಿ, ನಿಜವಾಗ್ಲೂ ನಂಬೋಕ್ಕೆ ಆಗಲ್ಲ, ಅಷ್ಟು ನಿಮಗೆ ರಿಸಲ್ಟ್ನ ಕೊಡುತ್ತಿದ್ದು ನಿಜವಾಗ್ಲೂ. ಇದನ್ನು ಒಂದು ಸಲ ಟ್ರೈ ಮಾಡಿ, 1 ಮಂತ್ ಟ್ರೈ ಮಾಡಿ. ಹೆಲ್ದಿ ಫುಡ್ಡೇ ಹೇಳ್ತಾ ಇದ್ದೀನಿ, ಆದಷ್ಟು ಏನು ತಿಂದೆ ವೆಯ್ಟ್ ಲಾಸ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಯೂಸ್ ಮಾಡಿಕೊಂಡು ಪ್ರೋಟೀನ್, ವಿಟಮಿನ್ಸ್ ಎಲ್ಲ ಯೂಸ್ ಮಾಡಿಕೊಂಡೇ ತಿನ್ನೋಂಥ ಊಟನ ಹೇಳಿದ್ದೀನಿ. ಪಾಸಿಟಿವ್ ಆಗಿ ತೊಗೊಂಡು, ಚಾಲೆಂಜಾಗಿ ತೊಗೊಂಡು, ಇಲ್ಲ ನಾನು ಇಷ್ಟು ದಪ್ಪಾಗಿದ್ದೀನಿ ಎಲ್ಲ ನೋಡಿಕೊಂಡು ನನ್ನನ್ನು ಹೀಯಾಳಿಸ್ತಾರೆ, ನಗ್ತಾರೆ, ಅವ್ರ ಮುಂದೆ ನಾನು ಫಿಟ್ಟಾಗಿ ನಿಂತ್ಕೋಬೇಕು, ಏನಪ್ಪ
ಮಂತ್ 1 ಮಂತ್ 2 ಮಂತ್ಗೆ ಈ ಥರ ಚೇಂಜಸ್ ಕಾಣ್ತಿದೆ ಇವ್ರ ಬಾಡಿಲಿ, ಇಷ್ಟು ಫಿಟ್ಟಾಗಿ ಇಷ್ಟು ಚೆನ್ನಾಗಿ ಕಾಣ್ತಿದ್ದಾರಾ ಅಂತ ಅವರಿಗೆ ಹೇಳ್ಸಿರ್ತಾರಲ್ವ, ನಿಮ್ಮನ್ನು ನೋಡಿ ನಕ್ಕಿರ್ತಾರಲ್ವ, ಅವ್ರಿಗೆ ಶಾಕ್ ಆಗಬೇಕು ಕಣ್ರಿ. ಆ ಥರ ಆಗಬೇಕು ಅಂದರೆ ನೀವು ಈ ಥರ ಫಾಲೋ ಮಾಡಲೇಬೇಕು. ಚಾಲೆಂಜ್ ತೊಗೊಳ್ಳಿ, ಫಾಲೋ ಮಾಡಿ ಆಯಿತಾ. ಇದು ನಿಜವಾಗ್ಲೂ ರಿಸಲ್ಟ್ ಸಿಗುತ್ತೆ ನಿಮಗೆ, 100% ರಿಸಲ್ಟ್ ಸಿಗುತ್ತೆ. ಈ ಥರ ಫಾಲೋ ಮಾಡಿ. ನನ್ನ ಇವತ್ತಿನ ವೆಯ್ಟ್ ಬಂದು 59.80 ಇದೆ. ಅಂದರೆ ಮೊನ್ನೆ ವಿಡಿಯೋದಲ್ಲಿ 59.95 ಇತ್ತು, ಇವತ್ತು 59.80 ಇದೆ. ಆಲ್ಮೋಸ್ಟ್ 100 ಗ್ರಾಮ್ ಕಮ್ಮಿ ಆಗಿದೆ. ಪರವಾಗಿಲ್ಲ, ಡೈಲಿ 100 ಗ್ರಾಮ್ ಅಷ್ಟು ಕಮ್ಮಿ ಬಂದರೆ ಚೆನ್ನಾಗೇ ವೆಯ್ಟ್ ಲಾಸ್ ಆಗ್ತಿದೆ ಅಂತಲೇ ಅರ್ಥ. ಎಲ್ಲನೂ ತಿಂದ್ಕೊಂಡು ನಾನು ತೋರಿಸೋ ರೆಸಿಪಿಗಳಲ್ಲಿ ಆಲ್ಮೋಸ್ಟ್ ಹೊಟ್ಟೆ ತುಂಬ ತಿಂದ್ಕೊಂಡೆ ನಾವು ವೆಯ್ಟ್ ಲಾಸ್ ಮಾಡ್ತಿರೋದ್ರಿಂದ ಇಷ್ಟೇ ಚಿಕ್ಕದಾಗಿ ಸಣ್ಣದಾಗಿ ರಿಸಲ್ಟ್ ತೋರಿಸ್ತಾ ಮಿನಿಮಮ್ 1 ಮಂತ್ಗೆ 3 kg 4 kg ಅಷ್ಟು ವೆಯ್ಟ್ ಲಾಸ್ ಅಂತೂ ಮಾಡ್ಬೋದು, ಆರಾಮಾಗಿ ಮಾಡ್ಕೋಬೋದು. ಹಾಗಾಗಿ ನಿಧಾನವಾಗಿ ವೆಯ್ಟ್ ಲಾಸ್ ಮಾಡೋಣ, ಒಂದೇ ಸಲ ಎಲ್ಲನೂ ಬಿಡೋದು ಬೇಡ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇನ್ನು ಮೊದಲೇ ವಿಡಿಯೋದಲ್ಲಿ ನಾನು ಕೂಡ ತೋರಿಸ್ದೆ, ಸೋಫಾ ಸೆಟ್ ಕೂಡ ನೋಡೋಕೆ ಹೋಗಿದ್ವಿ. ಈ ವಿಡಿಯೋದಲ್ಲಿ ಎಲ್ಲನೂ ಅಪ್ಲೋಡ್ ಕೂಡ ಮಾಡಿ. ಬೆಡ್ ವಿತ್ ಸೋಫಾ ಕೂಡ ಇತ್ತು, ಅದು ನನಗೆ ಅದನ್ನು ತಗೋಬೇಕು, ಬೆಡ್ ವಿತ್ ಸೋಫಾನೇ ತಗೋಬೇಕು, ಯೂಸ್ ಆಗುತ್ತೆ ನಮಗೆ ಯಾರಾದರೂ ರಿಲೇಷನ್ಸ್ ಎಲ್ಲ ಬಂದಾಗ ಕೂತ್ಕೊಳ್ಳೋಕ್ಕೂ ಆಗುತ್ತೆ, ಹಾಗೆಯೇ ಬೆಡ್ ಆದರೆ ಮಲ್ಕೊಳ್ಳೋಕ್ಕೂ ಯೂಸ್ ಆಗುತ್ತಲ್ವ ಅನ್ನೋದಕ್ಕೋಸ್ಕರ ಅದನ್ನು ನೋಡಿ ಆ ಥರನೇ ಮಾಡಿಸ್ಕೊಳ್ಳೋಣ ಅಂತ ತರೋಣ ಅಂತಲೇ ಹೋಗಿದ್ದು ಆಯಿತಾ ಅಲ್ಲಿಗೆ. ಬಟ್ ಅಲ್ಲಿ ನೋಡಿದಾಗ ನನಗೆ ಅಷ್ಟು ಬೆಡ್ ವಿತ್ ಸೋಫಾ ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಆ ಸೋಫದ ರೀತಿ ಕಾಣಿಸ್ತಾ ಇರಲಿಲ್ಲ ಆಯಿತಾ, ಒಂಥರ ದಿವಾನ್ ಕಾಟ್ ಥರ ತುಂಬ ದೊಡ್ಡದಾಗಿ ಬಂದಿತ್ತು. ಬಟ್ ಅಷ್ಟು ನೋಡೋಕ್ಕೆ ಅಷ್ಟು ಖುಷಿ ಅಂತ ಅನ್ನಿಸ್ತು, ಯೂನಿಕಾಗಿ ಕೂಡ ಕಾಣಿಸ್ತಾ ಇರಲಿಲ್ಲ ಆಯಿತಾ. ಅದಕ್ಕೋಸ್ಕರ ಬೆಡ್ ವಿತ್ ಸೋಫಾನ ನಾನು ತೊಗೊಳ್ಳಿಲ್ಲ, ಮಾಮೂಲಿ ಅಂತೆ. ಲಾಸ್ಟ್ ನಾನು ನಿಮಗೆ ತೋರಿಸ್ತೆ ನೋಡಿ, ಈ ಸೋಫಾನೇ ಸೆಲೆಕ್ಟ್ ಮಾಡ್ಕೊಂಡ್ವಿ. ಲಾಸ್ಟ್ ಸೋಫಾ ಬಂದು ಈ ಸೋಫಾ ಸೆಲೆಕ್ಟ್ ಮಾಡ್ಕೊಂಡು ಮೀಶೋಯಿಂದ ಸೋಫಾ ಕವರ್ನ ಬುಕ್ ಮಾಡಿದ್ದೆ ಆಯಿತಾ. ಸೋಫಾ ಸೆಟ್ ಕವರ್ ಕೂಡ ಇದಕ್ಕೆ ಆಗೋ ಅಂಥದ್ದನ್ನ ಬುಕ್ ಮಾಡಿದ್ದೆ, ಅದನ್ನು ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡೆ. ಈ ಸೋಫಾಗೆ ಕವರ್ ಇಷ್ಟ ಆಗ್ತಿದೆ ಅಂದರೆ ಬೇಕಾದ್ರೆ ಲಿಂಕ್ ಕೂಡ ಹಾಕ್ತೀನಿ. ನಿಮ್ಮ ಮನೇಲಿ ಈ ಥರ ಸೋಫಾ ಇದ್ದರೆ ಆರಾಮಾಗಿ ಬೈ ಮಾಡ್ಬೋದು ಆಯಿತಾ. ಸ್ವಲ್ಪನೂ ಗಲೀಜಾಗಲ್ಲ, ಯಾಕೆಂದರೆ ನಾನು ಕ್ರೀಮ್ ಕಲರ್ ಹಾಕ್ಸಿರೋದ್ರಿಂದ ಮಕ್ಕಳಿನ್ನೂ ಚಿಕ್ಕವರು ಆ ಕೈಲಿ ಈ ಕೈಲೆಲ್ಲ ಸೋಫಾನ ಮುಟ್ತಾನೆ ಇರ್ತಾರೆ, ಸ್ವಲ್ಪ ಗಲೀಜಾಗಿ ಕಾಣುತ್ತೆ. ಅದಕ್ಕೋಸ್ಕರ ಫುಲ್ ಕವರ್ ಮಾಡಿಬಿಟ್ರೆ ಬೆಸ್ಟು ಅನ್ನೋದಕ್ಕೋಸ್ಕರ ಈ ಥರ ಸೋಫಾ ಕವರ್ನ ನಾನು ಮೀಶೋಯಿಂದ ಬೈ ಮಾಡಿದೆ. ತುಂಬ ವರ್ತ್ ಅನ್ನಿಸ್ತು ನನಗೆ, ಪರವಾಗಿಲ್ಲ. ಬಟ್ ಕೊಳೆ ಆಗಲ್ಲ. ಮೇನ್ ರೀಸನ್ ಏನು ಅಂದರೆ ಮಕ್ಳಿಗೆ ಗೊತ್ತಾಗಲ್ಲ ಆಯಿತಾ, ಯಾವ್ಯಾವ ಕೈಲೋ ಮುಟ್ಬಿಡ್ತಾರೆ, ಅದನ್ನು ತಪ್ಪಿಸ್ಬೋದು ಅಷ್ಟೇ. ನೀಟಾಗಿರುತ್ತೆ, ಗಲೀಜೇನೂ ಆಗಲ್ವಲ್ಲ, ಹಾಗಾಗಿ ಫುಲ್ ಕವರ್ ಆಗೋ ಥರ ಈ ಥರ ಸೋಫಾ ಕವರ್ನ ಬುಕ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಬೈ ಮಾಡಬೇಕು ಅನ್ನೋದಿದ್ದರೆ ಲಿಂಕ್ ಕೂಡ ನಾನು ಕಳಿಸ್ತೀನಿ, ಲಿಂಕ್ ಯೂಸ್ ಮಾಡಿಕೊಂಡು ನೀವು ಕೂಡ ಬೈ ಮಾಡ್ಕೋಬೋದು. ವರ್ತು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನೊಂದು ಇರಲಿ ಅಂತ ತೋರಿಸ್ದೆ. ಹಾಗೆಯೇ ಹಳೆ ಸೋಫಾ ಸೆಟ್ ಇತ್ತಲ್ವ, ಅದನ್ನು ಏನು ಮಾಡಿದ್ವಿ ಅಂದರೆ ಅದು ಹಳೆ ಸೋಫಾ ಸೆಟ್ನ ಊರಿಗೆ ಕೊಟ್ಟು ಕಳಿಸಿದ್ವಿ. ನಮ್ಮ ಬೇಡ, ಈ ಮನೆಗೆ ಆ ಸೋಫಾ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನು ಊರಲ್ಲಿ ಮನೆಗಳಿದೆ ಅಲ್ವಾ, ಊರಲ್ಲಿ ಮನೆಗೆ ಕೊಟ್ಟರೆ ಈ ಸೋಫಾ ಇಲ್ಲಿಗೆ ಆಗುತ್ತಲ್ವ ಅಂತ ಇಲ್ಲಿಗೆ ಇಟ್ಕೊಂಡ್ವಿ. ಹಳೆ ಸೋಫಾ ಸೆಟ್ನ ಊರಿಗೆ ಕೊಟ್ವಿ. ಬಟ್ ವುಡ್ಡಲ್ಲಿ ಮಾಡಿಸಿದ್ದು ತುಂಬಾ ರಫ್ ಯೂಸ್ ಆಗುತ್ತೆ, ಅಷ್ಟು ಯೂಸ್ ಆಯಿತು. 10-12 ವರ್ಷ ಅದನ್ನು ಮಾಡಿಸಿ, ಬಟ್ ತುಂಬಾ ಯೂಸ್ ಅನ್ನಿಸ್ತು ನಮಗೆ. ಮಕ್ಕಳು ಕುಣಿದು ಆಡಿ ಅದ್ರ ಮೇಲೆಲ್ಲ ನೆಗೆದು ಜಿಗಿದು ಎಲ್ಲ ಆಟ ಆಡಿದರು. ಆದ್ರೂ ಸ್ವಲ್ಪನೂ ಕುಷನ್ಸ್ ಏನೂ ಆಗಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ತುಂಬಾ ವರ್ತದು ವುಡ್ಡಲ್ಲಿ ಮಾಡಿಸ್ಕೊಳ್ಳೋದು. ನಾವೇ ನಮ್ಮ ಮನೆ ವುಡ್ನೇ ಕೊಟ್ಟು ಮಾಡಿಸ್ಕೊಂಡಿರೋದ್ರಿಂದ ಚೆನ್ನಾಗಿ ಕೂಡ ಸೋಫಾ ಸೆಟ್ಟು ತುಂಬಾ ಬಾಳಿಕೆ ಬಂತು, ಯೂಸಸ್ ಆಯಿತು. ಬಟ್ ಇದನ್ನು ಒಂದು ಯೂನಿಕಾಗಿ ಕಾಣುತ್ತೆ, ಚೆನ್ನಾಗಿ ಕಾಣುತ್ತೆ, ನೋಡೋಣ ಅಂತ ತೊಗೊಂಡಿದ್ವಿ. ಬಟ್ ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ ಅಂತ ಗೊತ್ತಿಲ್ಲ, ನನ್ನ ಮಕ್ಳ ಹತ್ರ ಅದು ನೋಡೋಣ ಎಷ್ಟು ವರ್ಷ ಚೆನ್ನಾಗಿ ನೀಟಾಗಿರುತ್ತೆ ಅಂತ ನೋಡ್ಬೋದು. ಹಾಗೆಯೇ ಇನ್ನು ನೈಟಿಗೆ ಇಲ್ಲಿ ಮಕ್ಕಳು ತುಂಬಾ ಚಾಟ್ಸ್ ಕೇಳ್ತಾಯಿದ್ರು, ಹೊರಗಡೆ ಹೋಗೋಣ, ಪಾನಿಪುರಿ ಕೊಡಿಸಿ ತುಂಬ ದಿನ ಆಯಿತು, ತುಂಬ ಮಂತೆ ಆಯಿತು ಪಾಪ, ಪ್ಲೀಸ್ ಕರ್ಕೊಂಡು ಹೋಗು ಹೊರಗಡೆ ಅಂತ ಎಲ್ಲ ಗೋಳಿಕೋತಾಯಿದ್ರು. ಅದಕ್ಕೆ ಹೊರಗಡೆ ಒಂದೊಂದು ಸಲ ಎಲ್ಲ ಪಾನಿಪುರಿ ಅಂಗಡಿಯವ್ರನ್ನೂ ನಾನು ಹೇಳ್ತಾ ಇಲ್ಲ ಆಯಿತಾ. ಒಂದೊಂದು ಕಡೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಒಂದೊಂದು ಕಡೆ ತುಂಬ ಗಲೀಜಾಗೂ ಕೂಡ ಮಾಡ್ತಾರೆ. ಹೊರಗಡೆ ಫುಡ್ಗಿಂತ ಮನೇಲೇ ಈ ಥರ ಮಾಡಿಕೊಂಡ್ರೆ ಬೆಸ್ಟ್ ಅಲ್ವಾ ಅಂತ ನಾನೇ ಎಲ್ಲ ಬಟಾಣಿ ಎಲ್ಲ, ಈಗ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ಬೇಯಿಸಿ ನಾನೇ ಪಾನಿಪುರಿನೂ ಕೂಡ ರೆಡಿ ಮಾಡಿದೆ. ಇನ್ನು ಪೂರಿ ಎಲ್ಲ ರೆಡಿ ಸಿಗುತ್ತಲ್ವ, ಅದನ್ನು ಮನೆ ಎಣ್ಣೆಲೆ ಹಾಕಿ ಕರೆದು ಪೂರಿನೂ ಕೂಡ ರೆಡಿ ಮಾಡಿಕೊಂಡು, ಆ ಕಡೆ ಪಾನಿನೂ ಕೂಡ ಮನೆ ಹೋಮ್ ಮೇಡ್ ಆಯಿತಾ, ಬೇರೆ ಏನೂ ಇಲ್ಲ, ಹೋಮ್ ಮೇಡ್ ಪಾನಿಪುರಿನೇ ಮಾಡಿದ್ದೀನಿ. ತುಂಬಾ ಟೇಸ್ಟಾಗಿತ್ತು, ತುಂಬಾ ಖುಷಿ ಪಟ್ಕೊಂಡು ಮಕ್ಕಳು ತಿಂದರು, ಅಷ್ಟು ಚೆನ್ನಾಗಿತ್ತು ಪಾನಿಪುರಿ. ಮನೇಲೇ ಮಾಡಿಕೊಂಡು ಇನ್ನೇನ್ರಿ ಇದಕ್ಕೆ ಮಾಮೂಲಿ ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿ, ಅದಲ್ಲದೆ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಸಣ್ಣದಾಗಿ ಹಚ್ಚಿಟ್ಕೊಂಡು ಇನ್ನು ಈ ಕಡೆ ಪಾನಿಪುರಿ ರೆಡಿ ಮಾಡಿಕೊಂಡ್ರೆ ಆರಾಮ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ, ನೆಮ್ಮದಿಯಾಗಿ ತಿಂತಾರೆ. ಅಲ್ಲಾದರೆ ಹೊರಗಡೆ ಪಾನಿಪುರಿ ಇಲ್ಲಾದರೆ ಒಂದು ಪ್ಲೇಟ್ಗೆಲ್ಲ ಒಂದು 7-6 ಇರುತ್ತೆ. ಅದೇ ಇಲ್ಲಿ ಮನೇಲಾದರೆ ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ತಿಂತಾರೆ. ಅದಲ್ಲದೆ ನಮಗೂ ಒಂದು ಖುಷಿ ಇರುತ್ತೆ, ಮನೇಲೇ ಮಾಡಿರೋದಲ್ವಾ, ಬಿಡು ಆರಾಮಾಗಿ ಎಷ್ಟು ಬೇಕಾದರೂ ತಿನ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟೆ. ಅವರೇನೆ ಹಾಕೊಂಡು ಚೆನ್ನಾಗಿ ಬಾರಿಸಿದ್ರು ಪಾನಿಪುರಿನ, ಖುಷಿ ಪಟ್ಕೊಂಡು ತಿಂದರು. ಅವತ್ತು
ನೈಟಿಗೆ ನಾನು ಕೂಡ 4-5 ಪಾನಿಪುರಿನೂ ಕೂಡ ತಿಂದೆ. ಬಟ್ ಏನಾಗಲ್ಲ ಆಯಿತಾ, ಈ ಮನೇಲೇ ಮಾಡೋದ್ರಿಂದ ಆರಾಮಾಗಿ ತಿನ್ಕೋಬೋದು. ಬೆಸ್ಟು ಅಂತ ಹೇಳ್ತೀನಿ ಪಾನಿಪುರಿ ಮಕ್ಕಳಿಗೆ. ಈ ಥರ ಮನೇಲೇ ಹೋಮ್ ಮೇಡಾಗಿ ಮನೇಲೇ ಮಾಡಿಕೊಡಿ, ಖುಷಿಯಿಂದ ತಿಂತಾರೆ. ಆಮೇಲೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಿಷ್ಟು ನನ್ನ ಇವತ್ತಿನ ರೆಸಿಪಿ ನೀವು ನೋಡಿದ್ರಿ ಅಂತ ಅನ್ಕೋತೀನಿ. ಬೆಳಗ್ಗೆ ತಿಂಡಿಯಿಂದ ಹಾಗೆಯೇ ಹೆಲ್ತಿ ಡ್ರಿಂಕಿಂದ ತಿಂಡಿ, ಹಾಗೆ ಮಧ್ಯಾಹ್ನದ ಊಟ ಕೂಡ, ಮಧ್ಯಾಹ್ನ ಮುದ್ದೆ ಹಾಗೆಯೇ ಮಸಪ್ ಸಾಂಬಾರು ಕೂಡ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ನಾನು ಎಲ್ಲನೂ ವೀಡಿಯೋದಲ್ಲಿ ಎಲ್ಲ ಬೈ ಒನ್ ಬೈ ತೋರಿಸಿದ್ದೀನಿ. ಹಾಗೆಯೇ ಚಪಾತಿಗೂ ಕೂಡ ಕ್ಯಾರೆಟು ಮತ್ತು ಬೀಟ್ರೂಟ್ನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿಕೊಂಡು ಚಪಾತಿ ಮಾಡಿದರೆ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಆಯಿತಾ. ರೆಡ್ ಚಪಾತಿ ಅಂದ್ಕೊಂಡು ತಿಂತಾರೆ ನನ್ನ ಮಕ್ಕಳು. ಹಾಗೆಯೇ ಪಾಲಕ್ ಸೊಪ್ಪನ್ನ ಮಿಕ್ಸಿಲಿ ರುಬ್ಬಿ ಪಾಲಕ್ಕಲ್ಲಿ ಚಪಾತಿ ಮಾಡಿಕೊಟ್ರೆ ಗ್ರೀನ್ ಚಪಾತಿ ಅಂತಾರೆ. ಇದನ್ನ ಬೀಟ್ರೂಟಲ್ಲಿ ಮಾಡಿಕೊಟ್ರೆ ರೆಡ್ ಚಪಾತಿ ಅಂತ ಆಯಿತಾ. ಎರಡರೂ ನೇಮ್ನು ಆ ಥರ ಇಟ್ಕೊಬಿಟ್ಟಿದ್ದಾರೆ. ರೆಡ್ ಚಪಾತಿ ಮಾಡ್ಕೊಡಮ್ಮ, ಗ್ರೀನ್ ಚಪಾತಿ ಮಾಡ್ಕೊಡಮ್ಮ ಅಂತ ಕೇಳ್ತಾರೆ. ತುಂಬಾ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಸ್ವಲ್ಪ ಕ್ಯಾರೆಟ್ ಬೀಟ್ರೂಟು ಚಪಾತಿಗೆ ಮಿಕ್ಸ್ ಮಾಡ್ಕೊಳ್ಳೋದು, ಇಲ್ಲ ಪಾಲಕ್ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋದು, ಈ ಥರ ಮಾಡಿಕೊಟ್ಟು ಮಕ್ಕಳಿಗೆ ಅದರೊಳಗೇ ಸ್ವಲ್ಪ ಫುಡ್ ಹೋಗಲಿ ಅನ್ನೋದಕ್ಕೋಸ್ಕರ. ಸೊಪ್ಪು ಹಾಗೆ ಕೊಟ್ಟರೆ ಬೇಯಿಸ್ಕೊಟ್ರೆ ತಿನ್ನಲ್ಲ ಆಯಿತಾ, ಅವರು ಪಲ್ಯ ಮಾಡಿಕೊಟ್ರು ತಿನ್ನಲ್ಲ. ಈ ರೀತಿ ಮಾಡಿಕೊಟ್ರೆ ಸ್ವಲ್ಪ ಮಕ್ಕಳು ಖುಷಿಯಿಂದ ತಿಂತಾರೆ. ಹಾಗೆಯೇ ಕಲರ್ಫುಲ್ಲಾಗಿ ಕಾಣುತ್ತಲ್ಲ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಆ ಮಕ್ಳಿಗೆ ಇಷ್ಟ ಆಗುತ್ತೆ. ಆ ಥರ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಕಲರ್ಫುಲ್ಲಾಗಿ ಮಾಡಿಕೊಟ್ರೆ ಚೆನ್ನಾಗಿಲ್ಲ ಅಂದ್ರೂ ಖುಷಿ ಪಡ್ಕೊಂಡು ತಿಂತಾರೆ ಆಯಿತಾ. ಈ ಥರ ಆದಷ್ಟು ನೀವು ಮನೇಲಿ ಚಿಕ್ಕ ಮಕ್ಕಳಿದ್ರೆ ಈ ಥರ ಮಾಡಿಕೊಡಿ ಡಿಫ್ರೆಂಟಾಗಿ. ನೀವು ಕೂಡ ತಿನ್ನಿ, ಹೆಲ್ದಿ ಅಲ್ವಾ, ತುಂಬಾ ಒಳ್ಳೆಯದು. ಈ ಥರ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ ಲಾಸು ಕೂಡ ಮಾಡ್ಬೋದು, ಹೆಲ್ದಿಯಾಗೂ ಕೂಡ ಇರ್ಬೋದು. ನೋಡಿದ್ರಲ್ವ, ಇದಿಷ್ಟು ನನ್ನ ಇವತ್ತಿನ ಡೈಲಿ ರೆಸಿಪಿ, ಹಾಗೆ ಡೈಲಿ ರೊಟೀನ್ ಕೂಡ ಆಗಿರುತ್ತೆ. ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಅನ್ನಿಸ್ತಿದೆ, ಸ್ವಲ್ಪನಾದರೂ ನನ್ನ ವಿಡಿಯೋದಿಂದ ಸ್ವಲ್ಪನಾದರೂ ಮೋಟಿವೇಟ್ ಆಯಿತು, ಯೂಸ್ಫುಲ್ ಆಗ್ತಿದೆ ಸಿಸ್ಟರ್ ಅಂತ ಅನ್ನಿಸ್ತು ಅನ್ನೋದಾದರೆ, ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಲೈಕ್ ಪಕ್ಕ ಹೈಪ್ ಅಂತ ಇದೆ ಆಯಿತಾ, ಅದನ್ನು ಕ್ಲಿಕ್ ಮಾಡಿ ಆಯಿತಾ. ಅದರಲ್ಲಿ ಪಾಯಿಂಟ್ಸ್ಗಳು ಸಿಗುತ್ತೆ. ಆ ಹೈಪ್ನ ಕ್ಲಿಕ್ ಮಾಡಿದರೆ ನನಗೆ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಈ ಥರ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಅಂತ ಹೇಳ್ತಾ ಯೂಸ್ಫುಲ್ ಮಾಹಿತಿಯೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.